ಫ್ರೀಡಂ ಪಾರ್ಕ್ನಲ್ಲೂ ಸಹ ವಿದ್ಯಾರ್ಥಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬಳಿಕ. ಸೊ ಅಲ್ಲಿ ಯಾವ ರೀತಿಯಾಗಿದೆ ಸಂಭ್ರಮಾಚರಣೆ ನೋಡೋಣ. ಒಂದು CBSE ಎಕ್ಸಾಮ್ ಅನ್ನ 10ನೇ ಕ್ಲಾಸ್ ವಿದ್ಯಾರ್ಥಿಗಳ ಎಕ್ಸಾಮ್ ಅನ್ನ ಅದಕ್ಕೆ ಸರಿಯಾಗಿ ನಡ್ಸಕ್ ಬಂದಿಲ್ಲ. ಆ ತರ ಒಂದು ಸಮಸ್ಯೆನ ಅದು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು. ಇದಿಷ್ಟು DSI ISF ನ ವೀಣಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು. ವೀಣಾನ ಹಂಸನ ಓಕೆ. ಸೊ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ವೀಕ್ಷಕರೇ. ಆಮೇಲೆ ಕಿರಣ್ ರಿಜಿಜು ಅವರು ಸಹ ಹೇಳಿದ್ದಾರೆ, ಟ್ರೂ ಲೀಡರ್ಶಿಪ್ ಈಸ್ ಮೆಜರ್ಡ್ ಓವರ್ ಡಿಕೇಡ್ಸ್ ಅಂತ. ಓಕೆ, ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ದಾರೆ. ಸಮಾಜದಲ್ಲಿ ಸರ್ ನೀವು ನೋಡಿದ್ರೆ ಆಲ್ರೆಡಿ NTA ತಗೊಂಡ್ಬಂದ 13 ವರ್ಷ ಆಗಿದೆ. 13 ವರ್ಷದಲ್ಲೂ ಪೇಪರ್ಗಳು ಲೀಕ್ ಆಗೇ ಇದೆ ಸರ್. ಆದ್ರೂ ಕೂಡ ಎಷ್ಟೇ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ರು ಕೂಡ ಅವ್ರುಗಳು ಏನೂ ಜಗ್ಗಿಲ್ಲ. ಆದ್ರೆ ಹಿಸ್ಟಾರಿಕಲಿ ಅವ್ರುಗಳು ಈ ಸರಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾರತದ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಒಟ್ಟಾಗಿ ಹೋರಾಟ ಮಾಡಿದ್ದಕ್ಕೆ ಇವತ್ತು ರಿಸಗ್ನೇಷನ್ ಕೊಟ್ಟಿದ್ದಾರೆ ಸರ್. ನಾವುಗಳು ಭಾರಿ ಖುಷಿ ಇದೀವಿ. ಅದ್ರ ಜೊತೆಗೆ ಈ NTA ಏನಿದೆ ಫುಲ್ ಸ್ಟ್ರಕ್ಚರೇ ಅದು ಪೂರ್ತಿ ಸ್ಕ್ರಾಪ್ ಆಗಬೇಕು ಸರ್. ಫಸ್ಟ್ ಆಫ್ ಆಲ್ ಅದೆಲ್ಲ ಕೋಚಿಂಗ್ ಮಾಫಿಯಾ ಇರೋದು. ಆದ್ರೆ ಈ ಹೋರಾಟವನ್ನು ವಿದ್ಯಾರ್ಥಿಗಳು ದೊಡ್ಡ ವಿಕ್ಟರಿ ಸರ್. ಇದಂತೂ ನಮ್ಗಳ ಬಹಳ ಖುಷಿ ಆಗ್ತಿರೋ ಸಂದರ್ಭ ಸರ್. ವಿದ್ಯಾರ್ಥಿಗಳು ಒಗ್ಗಟ್ಟಾದ್ರೆ, ಕರೆಕ್ಟ್ ಐಡಿಯಾಲಜಿ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಇದು ದೊಡ್ಡ ಉದಾಹರಣೆ ಸರ್. ಮೇಡಮ್, ಈಗಾಗಲೇ ಏನು ಕೇವಲ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರ ರಿಸೈನ್ ಮಾಡಿರೋದು ಒಂದು ಅಷ್ಟೇ ನಮ್ದು ಬೇಡಿಕೆ. ಉಳಿದ ಬೇಡಿಕೆಗಳು ಹಂಗೆ ಇದೆ ಹೇಳ್ತಾ ಹೋಗ್ತಿದ್ದೀರಾ. ಏನು ನಿಮ್ಮ ಬೇಡಿಕೆಗಳು ಮೇಡಮ್? ಸರ್ ಆಕ್ಚುಲಿ NTA ಏನು ಸರ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹೊರಗಡೆಯಿಂದ ತಂದಿದ್ದಾರಲ್ಲ ಸರ್. ಈ ಟೆಸ್ಟಿಂಗ್ ಏಜೆನ್ಸಿ ಪ್ರತಿ ಸಲ ಸರ್ ಬರೀ ಈ ಪೇಪರ್ ಅಲ್ಲ, ಬೇರೆ ಬೇರೆ ಪೇಪರ್ಗಳು ಲೀಕ್ ಆಗ್ತಾನೆ ಇದೆ ಸರ್. ನಮಗೆ ಈ NTA ಬೇಕಾಗಿಲ್ಲ ಸರ್. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎಕ್ಸಾಮೇ ಬೇಕಾಗಿಲ್ಲ ಸರ್. ಆಲ್ ಇಂಡಿಯಾ ಲೆವೆಲ್ ನಮ್ಗೆ ಕರ್ನಾಟಕದಾಗ ತಗೊಂಡ್ರೆ CET ಎಕ್ಸಾಮ್ ಮಾಡ್ತಿದ್ರು. CET ಎಕ್ಸಾಮೇ ನಮ್ಗೆ ಚೆನ್ನಾಗಿ ಆಗ್ತಿತ್ತು. ಇದೇ ತಗೋಬೋದಾಗಿತ್ತು. ಯಾಕೆ ನೀಟ್ ಎಕ್ಸಾಮ್ ಬೇಕು ನಮ್ಗಳಿಗೆ ಸರ್? ಯಾವಾಗ ಡೆಮೋಕ್ರೆಟಿಕ್ ಸೆಕ್ಯುಲರ್ ಎಜುಕೇಶನ್ ಸಿಗುತ್ತೋ ಅಲ್ಲಿ ತನಕ ವಿದ್ಯಾರ್ಥಿಗಳು ಹೋರಾಟ ನಡೀತಿರುತ್ತೆ ಸರ್. ಇದು ಏನು ರಿಸಗ್ನೇಷನ್ ಕೊಟ್ಟಿದ್ದಾರೆ ಇದೊಂದು ಪಾರ್ಟ್ ಸರ್. ನಮ್ಗಳ ಒಂದು ವಿಕ್ಟ್ರಿ, ದೊಡ್ಡ ವಿಕ್ಟ್ರಿನೇ. ಅದ್ರ ಜೊತೆಗೆ ಇನ್ನ ದೊಡ್ಡ ಹೆಚ್ಚು ಸೇಫ್ ಪಬ್ಲಿಕ್ ಎಜುಕೇಶನ್, ಸಾರ್ವಜನಿಕ ಶಿಕ್ಷಣ ಉಳಿಸಿ ಇನ್ನ ದೊಡ್ಡ ಹೋರಾಟ ಮಟ್ಟ ಕಟ್ಟುತ್ತೆ ಸರ್ ಇದು. ಇದಿಷ್ಟು AIDSO ನ ವಿದ್ಯಾರ್ಥಿಯ ಮಾತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು. ಚಳಿ ಅಂದನೆ, ಬಿಸಿಲಂದ ಹೋರಾಟ ಮಾಡಿದ್ರು, ಮಳೆ ಅಂದನೆ. ಇವತ್ತು 21 ಮಕ್ಕಳು, ಅಮಾಯಕ ಮಕ್ಕಳು ಬಲಿ ತಗೊಂಡ್ರು. ಈಗ ಕೇಂದ್ರ ಸರ್ಕಾರ, ಇಡೀ ದೇಶದ ಜನ ಹೋರಾಟ ಮಾಡಿದಕ್ಕೆ ಹೋರಾಟಕ್ಕೆ ಸಂದ ಜಯ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಮೊದಲು ಸರ್ಕಾರಕ್ಕೆ. ಅದೇ ರೀತಿ ಬರೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರೆ ಸಮಸ್ಯೆ ಪರಿಹಾರ ಆಗಲ್ಲ. ನೀಟಲ್ಲಿ ಏನು ಹಗರಣ ಆಗಿದೆ ಅವ್ರಿಗೆ ತಪ್ಪಿಸ ಶಿಕ್ಷೆ ಆಗಬೇಕು. ಅದ್ರ ಜೊತೆಗೆ ಏನು ಮೊದಲು ಕಾಮನ್ ಇಂಟರ್ ಟೆಸ್ಟ್ ಇತ್ತು, CET ಇತ್ತು. ಆ CET ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ನಡೀತಿತ್ತು. ಇವತ್ತು ನೀಟ್ ಮಾಡಿ ಆಲ್ ಓವರ್ ಇಂಡಿಯಾ ಒಂದೇ ಎಕ್ಸಾಮ್ ಮಾಡಿ ಇದು ಮೋಸ ನಡೀತಾ ಇದೆ. CETನೇ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಬೇಕು. ಯಾವುದೇ ಬಡ ಮಕ್ಕಳಿಗೆ, ರೈತ ಮಕ್ಕಳು, ಬಡ ಮಕ್ಕಳು, ಮಧ್ಯಮ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗಬಾರ್ದು. ಕಟ್ಟ ಕಡೆ ವ್ಯಕ್ತಿಗೂ ಎಜುಕೇಷನ್ ಸಿಗಬೇಕು, ಅದು ಮೆಡಿಕಲ್ ಸಿಗಬೇಕು. ಇವತ್ತು ಹಳ್ಳಿಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೆಡಿಕಲ್ ತಗೊಂಡ್ರೆ ಅದು ಆರೋಗ್ಯ ಉಳಿಯುತ್ತೆ ಸರ್. ಇಲ್ಲಾಂದ್ರೆ ಇವತ್ತು ಶ್ರೀಮಂತರು, ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಮೆಡಿಕಲ್ ತಗೊಂಡ್ರೆ ನಾಳೆ ಪೇಷಂಟ್ ನೋಡಲ್ಲ, ಪೇಷಂಟ್ನ ಸಾಯಿಸ್ತಾರೆ. ಅದಕ್ಕೆ ವಿದ್ಯಾರ್ಥಿ ಸಂಘಟನೆಯಿಂದ ಏನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ ಅದನ್ನ ಸ್ವಾಗತ ಮಾಡ್ತಾ ಕೇಂದ್ರ ಸರ್ಕಾರಕ್ಕೆ. ಅಷ್ಟೇ ಸಾಕಾಗಲ್ಲ, ನೀಟಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ, ಭ್ರಷ್ಟಾಚಾರ ಯಾರೇ ಇಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ನಮ್ಮ ಮುಂದಿನ ದಿನಗಳಲ್ಲಿ ಬಡ ಮಕ್ಕಳು, ರೈತರ ಮಕ್ಕಳು, ಕಾಮನ್ ಪೀಪಲ್ಸು ಎಜುಕೇಷನ್ ಹೋಗಬೇಕು. ಇವತ್ತು ಮೆಡಿಕಲ್ಗೆ 20 ಲಕ್ಷ 30 ಲಕ್ಷ ಯಾರು ಕಟ್ಟಕ್ಕಾಗುತ್ತೆ ಸರ್? ಯಾರು ಕಟ್ಟಕ್ಕಾಗುತ್ತೆ? ಇವತ್ತು ಸಾಲ ಮಾಡಿ ಓದಿಸ್ತಾರೆ. ಸಾಲ ಮಾಡಿ ಓದೋಂಥ ಪರಿಸ್ಥಿತಿ ಬರಬಾರ್ದು. ನಮ್ಮ ಡೆಮೋಕ್ರೆಟಿಕ್ ಕಂಟ್ರಿ, ಜನಸಾಮಾನ್ಯ ತೆರಿಗೆ ಕಟ್ತಾರೆ. ಕೋಟಿ ದುಡ್ಡು ಇವತ್ತು ತೆರಿಗೆ ಹೋಗ್ತಾ ಇದೆ. ಆ ತೆರಿಗೆ ದುಡ್ಡಲ್ಲಿ ಎಜುಕೇಷನ್ ಸಿಗಬೇಕು. ಯಾವ ವ್ಯಕ್ತಿಗೂ ಶಿಕ್ಷಣ ವಂಚಿತರಾಗಬಾರ್ದು ಅಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಶಿಕ್ಷಣದಲ್ಲಿ ಸುಧಾರಣೆ ಆಗೋವರೆಗೂ ಈ ಹೋರಾಟ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ ಸರ್. ನಿರಂತರವಾಗಿ ಏನು ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರು ಅವ್ರಿಗೆ ಎಲ್ಲೋ ಒಂದ್ ಕಡೆ ಇದು ಮೊದಲ ಯಶಸ್ಸು. ಮುಂದಿನ ಬೇಡಿಕೆಗಳು ಯಾವ ಹಂತದಲ್ಲಿ, ಯಾವ ರೀತಿಯಲ್ಲಿ ಹೋರಾಟ ಇರುತ್ತೆ? ಸೊ ಇದು ಹೋರಾಟದ ಸ್ಫೂರ್ತಿ ತಗೋಬೇಕು ಸರ್. ಕಳೆದ 2020ರಲ್ಲಿ ದೆಹಲಿಯಲ್ಲಿ ರೈತರ ಹೋರಾಟ ಆಯಿತು. ಆ ರೈತರ ಹೋರಾಟ ಇಡೀ ಪ್ರಪಂಚಕ್ಕೆ ಆದರ್ಶ ಆಯಿತು. ಈ ಹೋರಾಟನೂ ಉಡನೆ ಸರ್. ಇದು ಏನು
ನೀಟ್ ಹಗರಣದ ವಿರುದ್ಧ ಹೋರಾಟ ಆಯಿತು. ಬರೇ ಇಂಡಿಯಾ ಅಲ್ಲ ಸರ್, ಇಂಗ್ಲೆಂಡು, ಫ್ರಾನ್ಸ್, ಜರ್ಮನಿ ಎಲ್ಲ ಕಡೆ ಆಗಿದೆ. ಈ ಸ್ಫೂರ್ತಿನ ವಿದ್ಯಾರ್ಥಿ ಯುವಕರು ತಗೋಬೇಕು. ಈ ಮುಂದಿನ ದಿನ ಅನ್ಯಾಯದ ವಿರುದ್ಧ ಯಾವುದೇ ಅನ್ಯಾಯ ನಡೀಲಿ ಆ ವಿರುದ್ಧ ಹೋರಾಟ ಮಾಡಕ್ಕೆ ಸ್ಫೂರ್ತಿ ತಗೋಬೇಕು. ಇವತ್ತು ನಾವು ಸುಮ್ಮನೆ ಕೂಡಬಾರ್ದು, ಹೋರಾಟ ಮಾಡಿ ಗೆಲುವು ಸಿಗುತ್ತೆ. ಎಷ್ಟೋ ಜನ ಅಂತಿದ್ರು ಹೋರಾಟ ಮಾಡಿ ಏನಾಗತ್ತೆ ರೀ, ಸುಮ್ಮನೆ ಅವ್ರಿಗೆ ಕಾಟಾಚಾರಕ್ಕೆ ಮಾಡ್ತಾರೆ, ಟೈಮ್ ಪಾಸ್ ಮಾಡ್ತಾರೆ ಅಂತಿದ್ರು. ಅವ್ರಿಗೆ ಇವತ್ತು ನಾವು ಹೇಳ್ಬೇಕಾಗಿದೆ, ಇದು ಹೋರಾಟ ಸುಮ್ಮನೆ ಆಗೋದಿಲ್ಲ, ಕಾಟಾಚಾರಕ್ಕೆ ಆಗಲ್ಲ. ಒಂದು ಹೋರಾಟ ಮಾಡಿದ್ರೆ ಯಶಸ್ಸು ಸಿಗುತ್ತೆ. ಈ ಹೋರಾಟನ ಸ್ಫೂರ್ತಿ ತಗೊಂಡು ಮುಂದಿನ ಅನ್ಯಾಯದ ವಿರುದ್ಧ ಹೋರಾಟ ಮಾಡಕ್ಕೆ ವಿದ್ಯಾರ್ಥಿ ಯುವಕರು ನೇತಾಜಿ ಭಗತ್ ಸಿಂಗ್ ವಿಚಾರಗಳನ್ನ ಮೈಗೂಡಿಸ್ಕೊಂಡು ಹೋರಾಟ ಸಜ್ಜಾಗಬೇಕಂತ ಹೇಳಕ್ ಇಷ್ಟಪಡ್ತಾ ಇದೀವಿ. ಇದಿಷ್ಟು AIDSO ಏನು ಗೋವಿಂದ ರಾಜು ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು. ಓಕೆ, ಸೊ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಸಹ ಏನು ಪ್ರತಿಭಟನೆ ನಡೀತಾ ಇತ್ತು. ಸೊ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬೆನ್ನಲ್ಲೇ ವಿದ್ಯಾರ್ಥಿಗಳೆಲ್ಲರೂ ಸಹ ಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಮಗದೊಂದು ಕಡೆ ಕಂಪ್ಲೀಟಾಗಿ ಪರೀಕ್ಷಾ ವ್ಯವಸ್ಥೆಯೇ ಬದಲಾಗಬೇಕು, ನಮ್ಮ ದೇಶದಲ್ಲಿ ಪರೀಕ್ಷೆ ನಡೆಸ್ತಾ ಇರ್ತಕ್ಕಂಥ ರೀತಿಯೇ ಸರಿ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸರ್, ಇವಾಗಲೇ ಅಲ್ಲ ಸರ್, 1 ತಿಂಗಳಿಂದ ಬೇಡಿಕೆ ಇತ್ತು. ಇದು 3 ತಿಂಗಳಿಂದ ನೀವು ಕ್ವಶನ್ ಪೇಪರ್ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ. ಯಾವುದೇ ಕ್ರಮವನ್ನು ಕೂಡ ತಗೊಂಡಿರಲಿಲ್ಲ. ಇವತ್ತೇನು ರಾಜೀನಾಮೆ ಕೊಟ್ಟಿದ್ರಲ್ಲ, ಇದು ಇಡೀ ದೇಶದ ವಿದ್ಯಾರ್ಥಿ ಯುವಜನರ ಹೋರಾಟಕ್ಕೆ ಸಂದ ಜಯ. ಏನು ಲಾಸ್ಟ್ 12 ವರ್ಷದಿಂದ ನೀವೇನೇ ಮಾಡ್ಕೊಳ್ಳಿ, ನಾವೇನೂ ಮಾಡಲ್ಲ, ನಾವು ಆಡಿದ್ದೇ ಆಟ ಅಂತ ಹೇಳ್ತಿದ್ದಂತಹ ಒಂದು ಸರ್ಕಾರ ಇವತ್ತು ಮಂಡಿ ಊರಿ ರಾಜೀನಾಮೆ ಕೊಟ್ಟಿದ್ದಾರಲ್ಲ ಸರ್, ಇದೇನ್ ತೋರಿಸುತ್ತೆ ಅಂದ್ರೆ ಈ ದೇಶದ ನೋಡಿ, ನನ್ನ ಕಡೆ ಭಗತ್ ಸಿಂಗ್ ಇದ್ದಾರೆ, ನೇತಾಜಿ ಇದ್ದಾರೆ, ಅಂತ ವ್ಯಕ್ತಿಗಳು ಇಡೀ ದೇಶಕ್ಕೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದವರು ಏನ್ ಆದರ್ಶವನ್ನ ಎತ್ತಿಡಿದ್ರು, ವಿದ್ಯಾರ್ಥಿ ಯುವಜನರು ಎದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಅದಕ್ಕೆ ಇವತ್ತೊಂದು ಎಕ್ಸಾಂಪಲ್ ಸೆಟ್ ಆಗಿದೆ ಸರ್. ಹಾಗಾಗಿ ನಾವು ಈ ಹೋರಾಟವನ್ನ ಇವತ್ತು ವಿಕ್ಟ್ರಿನ್ ಕನ್ಸಿಡರ್ ಮಾಡ್ತೀವಿ. ಮತ್ತೆ ಕೂಡ ಹೋರಾಟ ಮುಂದುವರಿಯುತ್ತೆ ಸರ್. ಕೇವಲ ಧರ್ಮೇಂದ್ರ ಪ್ರಧಾನ್ ಅವರ ರಿಸೈನ್ ಇಂದ ನೀಟ್ ಎಕ್ಸಾಮ್ ಏನು ಅದು ಪರಿಶುದ್ಧ ಆಗುತ್ತೆ, ನೀಟ್ ಎಕ್ಸಾಮ್ ಏನು ಪ್ರಕ್ರಿಯೆ ಏನಿದೆ ಅದು ಕಂಪ್ಲೀಟ್ ಆಗಿ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ ಸರ್? ಖಂಡಿತ ಇಲ್ಲ ಸರ್, ಅದಕ್ಕೆ ನಮ್ಮ ಹೋರಾಟ ಮುಂದುವರಿತಾ ಇದೆ, ಇಲ್ಲಿಗೆ ನಿಂತಿಲ್ಲ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಅದೊಂದು NTA ಅಂತ ಒಂದು ಏಜೆನ್ಸಿ, ಅದನ್ನ ಅಬಾಲಿಷ್ ಮಾಡಬೇಕು ಅಂತೇಳಿ ನಾವು ಹೋರಾಟವನ್ನ ಕಂಟಿನ್ಯೂ ಮಾಡ್ತಾ ಇದೀವಿ ಸರ್. ವಿದ್ಯಾರ್ಥಿಗಳು ಸತತವಾಗಿ ಹೋರಾಟ ಮಾಡ್ತಾ ಬರ್ತಿದ್ರು, ಜೊತೆಗೆ ಪೊಲೀಸರ ಏನು ಏಟ್ಗಳನ್ನ ತಿಂದ್ರು, ಅವ್ರಿಗೆ ಎಲ್ಲೋ ಒಂದ್ ಕಡೆ ಇದು ಮೊದಲ ಯಶಸ್ಸು. ಖಂಡಿತ ಸರ್, ಇವತ್ತು ಮೊದಲ ಯಶಸ್ಸು ಇಸ್ ಎ ಹ್ಯೂಜ್ ವಿಕ್ಟ್ರಿ ಸರ್. ಎಷ್ಟು ಜನ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಅರ್ಥ ಆಗಿದೆ, ವಿದ್ಯಾರ್ಥಿಗಳನ್ನ ಎದುರು ಹಾಕೊಂಡ್ರೆ ಉಳುಗಾಲ ಇಲ್ಲ ಅಂತ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಇದಿಷ್ಟು AIDSO ಸುಭಾಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.